ಸ್ಟಕ್ನೆಟ್ ಎಂಬುದು 2010ರಲ್ಲಿ ಕಂಡುಹಿಡಿಯಲಾದ ಸಂಕೀರ್ಣವಾದ ಕಂಪ್ಯೂಟರ್ ವರ್ಮ್ ಆಗಿದೆ. ಇದು ಅಣುಶಕ್ತಿ ಸ್ಥಾವರಗಳಲ್ಲಿ ಬಳಸುವ ಕೈಗಾರಿಕಾ ನಿಯಂತ್ರಣ ವ್ಯವಸ್ಥೆಗಳನ್ನು ಗುರಿಯಾಗಿಸಿಕೊಂಡಿದೆ. ಇದು ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಜಂಟಿ ಕಾರ್ಯಾಚರಣೆಯಿಂದ ರಚಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ. ಸ್ಟಕ್ನೆಟ್ನ ಪ್ರಮುಖ ಲಕ್ಷಣಗಳು ಮತ್ತು ಪರಿಣಾಮಗಳು. ಗುರಿಯಾಗಿಸಿಕೊಂಡ ದಾಳಿ. ಸ್ಟಕ್ನೆಟ್ ಇರಾನ್ ಅಣುಶಕ್ತಿ ಕಾರ್ಯಕ್ರಮದಲ್ಲಿ ಬಳಸುವ ಸೆಂಟ್ರಿಫ್ಯೂಜ್ಗಳನ್ನು ಗುರಿಯಾಗಿಸಿಕೊಂಡಿದೆ. ಕೈಗಾರಿಕಾ ನಿಯಂತ್ರಣ ವ್ಯವಸ್ಥೆಗಳು. ಇದು ಕೈಗಾರಿಕಾ ನಿಯಂತ್ರಣ ವ್ಯವಸ್ಥೆಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಸೀಮೆನ್ಸ್ನ ಸ್ಟೆಪ್ 7 ಸಾಫ್ಟ್ವೇರ್ನಲ್ಲಿನ ದುರ್ಬಲತೆಗಳನ್ನು ದುರ್ಬಳಕೆ ಮಾಡಿಕೊಂಡಿದೆ. ಭೌತಿಕ ಹಾನಿ. ಸ್ಟಕ್ನೆಟ್ ನಿಜ ಜಗತ್ತಿನ ಯಂತ್ರಗಳಿಗೆ ಭೌತಿಕ ಹಾನಿಯನ್ನು ಉಂಟುಮಾಡಿದ ಮೊದಲ ಮಾಲ್ವೇರ್ ಆಗಿದೆ. ಸೈಬರ್ ಆಯುಧ. ಇದು ಸೈಬರ್ ದಾಳಿಗಳನ್ನು ರಾಜ್ಯದ ಆಯುಧವಾಗಿ ಬಳಸಬಹುದು ಎಂಬುದನ್ನು ಪ್ರದರ್ಶಿಸಿದೆ. ಇದು ನಿರ್ಣಾಯಕ ಮೂಲಸೌಕರ್ಯಗಳ ಸುರಕ್ಷತೆಯ ಬಗ್ಗೆ ಕಳವಳವನ್ನು ಹುಟ್ಟುಹಾಕಿದೆ. ಸ್ಟಕ್ನೆಟ್ನ ಅಭಿವೃದ್ಧಿ ಮತ್ತು ನಿಯೋಜನೆಯು ಭೂರಾಜಕೀಯ ಉದ್ದೇಶಗಳಿಗಾಗಿ ಸೈಬರ್ ದಾಳಿಗಳನ್ನು ಬಳಸುವಲ್ಲಿ ಒಂದು ಮಹತ್ವದ ತಿರುವುಬಿಂದುವನ್ನು ಗುರುತಿಸಿದೆ ಮತ್ತು ಕೈಗಾರಿಕಾ ನಿಯಂತ್ರಣ ವ್ಯವಸ್ಥೆಗಳು ಸೈಬರ್ ಬೆದರಿಕೆಗಳಿಗೆ ಹೇಗೆ ದುರ್ಬಲವಾಗುತ್ತವೆ ಎಂಬುದನ್ನು ಎತ್ತಿ ತೋರಿಸಿದೆ.